ಯೆಹೋವನೇ, ನಾನು ಯಾವಾಗಲೂ ಮೊರೆ ಹೋಗುವ ಆಶ್ರಯಗಿರಿಯಾಗಿರು. ನನ್ನ ರಕ್ಷಣೆಗೋಸ್ಕರ ಆಜ್ಞಾಪಿಸಿದ್ದೀಯಲ್ಲವೇ. ನೀನೇ ನನ್ನ ಬಂಡೆಯೂ ಕೋಟೆಯೂ ಆಗಿದ್ದೀಯಲ್ಲ. ಶುಕ್ರವಾರ 13 ಜೂನ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 11ನೇ ಅಧ್ಯಾಯದ 4ನೇ ವಚನ. ಧನವು ಕೋಪದ ದಿನದಲ್ಲಿ ವ್ಯರ್ಥ, ಧರ್ಮವು ಮರಣ ವಿಮೋಚಕ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ಯಥಾರ್ಥವಾಗಿ ಒಳ್ಳೆಯದನ್ನು ಮಾಡುತ್ತಾ ದೇವರಿಗೆ ಮೆಚ್ಚಿಕೆ ಆಗಿರತಕ್ಕಂಥವನು ಅಪಾಯಗಳಿಂದ ಪಾರಾಗುವನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಧರ್ಮವನ್ನು ಆಚರಿಸುವುದು. ಕರ್ತನಲ್ಲಿ ಪ್ರಿಯರೇ, ಜ್ಞಾನಿಯಾದಂಥವನು ಹಲವು ವಿಚಾರಗಳನ್ನು ಬಹಳ ಅದ್ಭುತವಾಗಿ ಈ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಬರೆದಿರತಕ್ಕಂಥದ್ದನ್ನು ನಾವು ನೋಡುತ್ತೇವೆ. ಅದರಲ್ಲೂ ವಿಶೇಷವಾಗಿ 11ನೇ ಅಧ್ಯಾಯದಲ್ಲಿ ಯಾರು ನ್ಯಾಯ ನೀತಿ ಧರ್ಮವನ್ನು ಆಚರಿಸುತ್ತಾ ತಮ್ಮ ಜೀವನದಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಬಾಳ್ವೆ ಮಾಡುತ್ತಾರೋ ಅವರ ವಿಚಾರವಾಗಿ ಬರೆಯುತ್ತಾ, ಯಾರು ಅನ್ಯಾಯ ಅನೇಕ ವಿಧವಾದಂಥ ದುರ್ಮಾರ್ಗವನ್ನು ಅನುಸರಿಸಿ ತಾವು ಸಿರಿವಂತರಾಗಬೇಕು ಎಂಬುದಾಗಿ ತಮ್ಮ ಸಿರಿವಂತಿಕೆಯಲ್ಲಿ ಹೆಚ್ಚಳ ಪಡುವಂಥವರ ಬಗ್ಗೆ ಬರೆಯಲ್ಪಟ್ಟಿದೆ. ಸಿರಿವಂತಿಕೆ ತಪ್ಪಾದಂಥದ್ದಲ್ಲ, ಆದರೆ ಅದನ್ನು ಗಳಿಸಿಕೊಳ್ಳಲಿಕ್ಕೆ ನಾವು ಆಯ್ಕೆ ಮಾಡುವಂಥ ಮಾರ್ಗ, ರೀತಿ ಇವುಗಳು ಬಹಳ ಮುಖ್ಯವಾಗಿದೆ. ಆ ಸಿರಿವಂತಿಕೆಯನ್ನೇ ಅನುಭವಿಸಬೇಕೆಂಬುದಾಗಿ ಮಾಡುವಂಥ ಎಲ್ಲ ಕಾರ್ಯಗಳು ಒಂದು ವೇಳೆ ಕೆಟ್ಟ ರೀತಿಯಲ್ಲಿ ಅಥವಾ ಅನ್ಯಾಯವಾದಂಥ ರೀತಿಯಲ್ಲಿ ಮಾಡುವಂಥದ್ದೇ ಆಗಿದ್ದರೆ ಅದು ಖಂಡಿತವಾಗಿಯೂ ತಕ್ಕ ಸಮಯದಲ್ಲಿ ಉಳಿಸುವಂಥದ್ದಲ್ಲ. ಯಾವುದು ಉಳಿಸುವಂಥದ್ದಂದರೆ, ಒಳ್ಳೆಯದನ್ನು ಮಾಡುತ್ತಾ ನ್ಯಾಯವಾದಂಥ ರೀತಿಯಲ್ಲಿ ಬಾಳಿರುವಂಥವನು ಅವನಿಗೆ ತಕ್ಕ ಸಮಯದಲ್ಲಿ ಅಪಾಯ ಬಂದಾಗ ಅದರಿಂದ ಬಿಡುಗಡೆ ಹೊಂದುವನು. ಸಿರಿವಂತಿಕೆ ಯಾವ ವ್ಯಕ್ತಿಯನ್ನು ಉಳಿಸಲಿಲ್ಲ. ಒಳ್ಳೆತನ ಮತ್ತು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂಥ ಮಾರ್ಗ ಇವುಗಳು ಉಳಿಸುವಂಥದ್ದಾಗಿದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನಮಾನಗಳಲ್ಲೂ ಕೂಡ ನಾವೆಲ್ಲರೂ ಅನೇಕ ಸಂದರ್ಭದಲ್ಲಿ ಸಿರಿವಂತಿಕೆ ಬಹಳ ಮುಖ್ಯ, ಹೇಗಾದರೂ ಮಾಡಿ ನಾವು ಸಿರಿವಂತರಾಗಿ ಸ್ಥಾನಮಾನಗಳನ್ನು ಗಳಿಸಿಕೊಳ್ಳಬೇಕೆಂಬಂಥ ಓಟದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಇದು ಎಚ್ಚರಿಕೆಯ ಮಾತಾಗಿದೆ. ನಾವು ಮಾಡತಕ್ಕಂಥ ಕಾರ್ಯಗಳು ಯಾವ ರೀತಿಯಲ್ಲಿದೆ, ಅದು ಸರಿಯಾದದ್ದ? ಈ ಸರಿಯಾದಂಥ ಮಾರ್ಗದಲ್ಲಿ ಇದ್ದಾಗ ನಮಗೆ ಕಠಿಣವಾದಂಥ ಪರಿಸ್ಥಿತಿಗಳು ಬರಬಹುದಾದರೆ ತಕ್ಕ ಸಮಯದಲ್ಲಿ ನಮಗೆ ವಿಮೋಚನೆ ಇದೆ ಎಂಬುವಂಥದ್ದು ಈ ವಾಕ್ಯದಲ್ಲಿ ಕಲಿಯುತ್ತೇವೆ. ನಂಬೋಣ, ಯಾಕಂದರೆ ದೇವರು ತನ್ನ ಮಕ್ಕಳನ್ನು ಕೈಬಿಟ್ಟಿಲ್ಲ. ಕರ್ತನೆ ದಯಮಯ ಸ್ವಾಮಿ, ಒಳ್ಳೆಯದನ್ನು ಮಾಡುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.